ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಂಜು ಭಾರ್ಗವಿ ಸಿಂಫೋಗೆ ಸ್ವಾಗತ. ಈ ದಿನದ ವಿಷಯ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ. ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಜೂನ್ 5ರಂದು ಜಗತ್ತಿನಾದ್ಯಂತ ಆಚರಿಸಲಾಗುತ್ತದೆ. ಈ ದಿನವನ್ನು ಆಚರಿಸುವ ಉದ್ದೇಶ ಪರಿಸರ ಸಂರಕ್ಷಣೆ ಮಹತ್ವವನ್ನು ಜನರಿಗೆ ತಿಳಿಸುವುದು, ಪ್ರಕೃತಿ ಸಂಪನ್ಮೂಲಗಳ ಸಂರಕ್ಷಣೆ, ಮಾಲಿನ್ಯ ನಿಯಂತ್ರಣ ಹಾಗೂ ಹಸಿರು ಭೂಮಿಯನ್ನು ಉಳಿಸುವ ಜವಾಬ್ದಾರಿಯನ್ನು ಪ್ರತಿಯೊಬ್ಬರಲ್ಲೂ ಬೆಳೆಸುವುದಾಗಿದೆ. ವಿಶ್ವ ಪರಿಸರ ದಿನದ ಇತಿಹಾಸ 1972ರಲ್ಲಿ ಸ್ವೀಡನ್ನ ಸ್ಟಾಕ್ ಹೋಮ್ನಲ್ಲಿ ನಡೆದ ಸಂಯುಕ್ತ ರಾಷ್ಟ್ರಗಳ ಮಾನವ ಪರಿಸರ ಕುರಿತ ಮೊದಲ ಅಂತಾರಾಷ್ಟ್ರೀಯ ಸಮಾವೇಶದಿಂದ ಪ್ರಾರಂಭವಾಯಿತು. ಈ ಸಮಾವೇಶದಲ್ಲಿ ಪರಿಸರ ಸಂರಕ್ಷಣೆ ಕುರಿತಂತೆ ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಜೂನ್ 5ರಂದು ಸಮಾವೇಶ ಆರಂಭವಾದ ಕಾರಣದಿಂದ ಇದೇ ದಿನವನ್ನು ವಿಶ್ವ ಪರಿಸರ ದಿನವಾಗಿ ಆಚರಿಸುವ ನಿರ್ಧಾರ ಕೈಗೊಳ್ಳಲಾಯಿತು. 1974ರಲ್ಲಿ ಒಂದು ಮಾತ್ರ ಭೂಮಿ ಎಂಬ ಆಶಯದೊಂದಿಗೆ ನೈಬೋರಿಯಾದಲ್ಲಿ ಮೊದಲ ಬಾರಿಗೆ ವಿಶ್ವ ಪರಿಸರ ದಿನಾಚರಣೆ ನಡೆಸಿತು. ಈ ನಂತರ ಪ್ರತಿ ವರ್ಷ ವಿಭಿನ್ನ ದೇಶಗಳು ಆತಿಥೇಯ ರಾಷ್ಟ್ರಗಳಾದ ವಿವಿಧ ವಿಷಯಗಳೊಟ್ಟಿಗೆ ಈ ದಿನವನ್ನು ಆಚರಿಸುತ್ತಿವೆ. ಪರಿಸರವು ಮಾನವನ ಬದುಕಿನ ಅವಿಭಾಜ್ಯ ಅಂಗವಾಗಿದೆ. ಶುದ್ಧ ವಾಯು, ಶುದ್ಧ ನೀರು, ಸುಭೂಮಿ ಮತ್ತು ಸಮತೋಲನದ ಹವಾಮಾನ ಎಲ್ಲ ಇವುಗಳೇ ಜೀವನದ ಅಸ್ತಿತ್ವಕ್ಕೆ ಆಧಾರ. ಆದರೆ ಕಳೆದ ಹಲವು ದಶಕಗಳಲ್ಲಿ ಕೈಗಾರಿಕೀಕರಣ, ಅರಣ್ಯನಾಶ, ವಾಹನ ಮಾಲಿನ್ಯ, ಪ್ಲಾಸ್ಟಿಕ್ ಬಳಕೆ, ರಾಸಾಯನಿಕ ಮಾಲಿನ್ಯ ಇತ್ಯಾದಿಗಳಿಂದ ಪರಿಸರದ ಮೇಲೆ ಗಂಭೀರ ಹಾನಿ ಉಂಟಾಗಿದೆ. ಹವಾಮಾನ ಬದಲಾವಣೆ, ಹಿಮ ಪರ್ವತಗಳ ಕರಗುವಿಕೆ, ಅತಿವೃಷ್ಟಿ, ಬಿಸಿಗಾಳಿ, ಬರಗಾಲ ಇವು ಪರಿಸರ ಹಾನಿಯ ಭಯಾನಕ ಪರಿಣಾಮಗಳಾಗಿವೆ. ಇದನ್ನು ತಡೆಗಟ್ಟಲು ಜಾಗತಿಕ ಮಟ್ಟದಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಿದೆ. ವಿಶ್ವ ಪರಿಸರ ದಿನವು ಈ ಜಾಗೃತಿಗೆ ಮಹತ್ವದ ವೇದಿಕೆಯಾಗುತ್ತದೆ. ಈ ದಿನದಂದು ಶಾಲೆ, ಕಾಲೇಜು, ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮಗಳು, ಪರಿಸರ ಸ್ವಚ್ಛತಾ ಅಭಿಯಾನಗಳು, ಪ್ಲಾಸ್ಟಿಕ್ ಮುಕ್ತ ಅಭಿಯಾನಗಳು, ಸೈಕಲ್ ಮೆರವಣಿಗೆ, ಚಿತ್ರಕಲೆ, ಪ್ರಬಂಧ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಮಾಧ್ಯಮಗಳ ಮೂಲಕ ಪರಿಸರ ಸಂದೇಶವನ್ನು ಪ್ರಸಾರ ಮಾಡಿ ಜನರನ್ನು ಪರಿಸರ ಹಿತಚಿಂತನೆಗೆ ಪ್ರೇರೇಪಿಸಲಾಗುತ್ತದೆ. ಪ್ರತಿ ವರ್ಷ ಪರಿಸರ ದಿನಕ್ಕೆ ಒಂದು ವಿಶೇಷ ವಿಷಯ ಘೋಷಿಸಲಾಗುತ್ತದೆ. ಉದಾಹರಣೆಗೆ ಪ್ಲಾಸ್ಟಿಕ್ ಮಾಲಿನ್ಯ ನಿವಾರಣೆ, ಜೀವ ವೈವಿಧ್ಯತೆ ಸಂಸ್ಕರಣೆ, ಹವಾಮಾನ ಬದಲಾವಣೆಯ ತಡೆ ಮುಂತಾದ ವಿಷಯಗಳು ಜನರಲ್ಲಿ ಪರಿಸರ ಸಂರಕ್ಷಣೆಯ ನಿರ್ದಿಷ್ಟ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸಲು ಸಹಕಾರಿಯಾಗಿದೆ. ಇಂದು ಪರಿಸರ ಸಂರಕ್ಷಣೆ ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ಪರಿಸರ ಸ್ನೇಹಿ ಕ್ರಮಗಳನ್ನು ಅಳವಡಿಸಿಕೊಳ್ಳುವುದು ಅತ್ಯಂತ ಅಗತ್ಯ. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು, ಕಸದ ವಿಂಗಡಣೆ, ಮರುಬಳಕೆ, ನವೀಕರಿಸಬಹುದಾದ ಇಂಧನ ಬಳಕೆ, ಜಲ ಸಂರಕ್ಷಣೆ, ಹಸಿರು ಸಾರಿಗೆ ಇವುಗಳನ್ನು ಪಾಲಿಸುವುದು ಪರಿಸರಕ್ಕೆ ಸಹಕಾರಿ. ಗಿಡ ನೆಡುವುದು ಮತ್ತು ಅರಣ್ಯ ಸಂರಕ್ಷಣೆ ಪ್ರಕೃತಿಯ ಸಮತೋಲನ ಕಾಪಾಡುವುದು ಅತ್ಯಂತ ಮುಖ್ಯ. ಪರಿಸರ ಹಾನಿ ಕೇವಲ ಪ್ರಕೃತಿಗೆ ಮಾತ್ರ ಅಲ್ಲ, ಮಾನವನ ಆರೋಗ್ಯಕ್ಕೂ ಹಾನಿಕರ. ವಾಯು ಮಾಲಿನ್ಯದಿಂದ ಉಸಿರಾಟ ಸಮಸ್ಯೆಗಳು, ನೀರಿನ ಮಾಲಿನ್ಯದಿಂದ ಮಾರಕ ರೋಗಗಳು, ಹವಾಮಾನ ಮಾಲಿನ್ಯದಿಂದ ಬದಲಾಗುವುದರಿಂದ ಆಹಾರ ಕೊರತೆ ಇವು ನಮ್ಮ ಮುಂದಿರುವ ಗಂಭೀರ ಸವಾಲುಗಳು. ಆದ್ದರಿಂದ ಪರಿಸರ ಸಂರಕ್ಷಣೆ ನಮ್ಮ ಭವಿಷ್ಯ ಪೀಳಿಗೆಯ ಬದುಕುಳಿಯುವ ಹಕ್ಕನ್ನು ಕಾಪಾಡುವ ಕಾರ್ಯವಾಗಿದೆ. ವಿಶ್ವ ಪರಿಸರ ದಿನದ ಸಂದೇಶವೇ ನಾವು ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತದೆ ಎಂಬುದು. ಭೂಮಿ ನಮ್ಮ ಏಕೈಕ ಮನೆ, ಇದನ್ನು ಹಾನಿ ಮಾಡಿದರೆ ಇನ್ನೊಂದು ಪರ್ಯಾಯವಿಲ್ಲ. ಈ ದಿನದ ಆಚರಣೆ ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ವರ್ಷ ಪೂರ್ತಿ ನಮ್ಮ ಜೀವನ ಶೈಲಿಯ ಭಾಗವಾಗುತ್ತದೆ. ಪ್ರಕೃತಿ ಸಂಪನ್ಮೂಲಗಳನ್ನು ಜಾಣ್ಮೆಯಿಂದ ಬಳಸುವುದು, ಹಸಿರು ಆರ್ಥಿಕತೆಯನ್ನು ಉತ್ತೇಜಿಸುವುದು, ಪರಿಸರ ಶಿಕ್ಷಣವನ್ನು ಮಕ್ಕಳಿಂದಲೇ ಆರಂಭಿಸುವುದು ಅಗತ್ಯ. ಇತಿಹಾಸದಲ್ಲಿ ಕಂಡಂತೆ ಅನೇಕ ನಾಗರಿಕತೆಗಳು ಪರಿಸರ ಹಾನಿಗಳಿಂದ ನಾಶವಾಗಿದೆ. ನಮ್ಮ ಭೂಮಿಯ ಭವಿಷ್ಯ ನಮ್ಮ ಕೈಯಲ್ಲಿದೆ. ನಮ್ಮ ವಿಶ್ವದ ಪರಿಸರ ದಿನ ನಮ್ಮ ಕರ್ತವ್ಯವನ್ನು ನೆನಪಿಸುವುದರ ಜೊತೆಗೆ ಪ್ರಕೃತಿಯೊಂದಿರುವ ಹೊಂದಾಣಿಕೆಯ ಜೀವನ ನಡೆಸಲು ಪ್ರೇರೇಪಿಸುತ್ತದೆ. ಪರಿಸರವನ್ನು ಕಾಪಾಡುವುದು ಮಾನವ ಜೀವನದ ಅತ್ಯಂತ ಪವಿತ್ರ ಹೊಣೆಗಾರಿಕೆಯಾಗಿದೆ. ನಮ್ಮ ಸಣ್ಣ ಪ್ರಯತ್ನಗಳು ದೊಡ್ಡ ಬದಲಾವಣೆ ತರುತ್ತದೆ. ಹಸಿರು ಭೂಮಿ, ಸ್ವಚ್ಛ ಗಾಳಿ, ಶುದ್ಧ ನೀರು ಇವುಗಳಿಗಾಗಿ ನಾವು ಎಲ್ಲರೂ ಒಂದಾಗಿ ಕೆಲಸ ಮಾಡಿದರೆ ಮಾತ್ರ ನಮ್ಮ ಮುಂದಿನ ಪೀಳಿಗೆಗೆ ಸುರಕ್ಷಿತ, ಸುಂದರ ಮತ್ತು ಸಮೃದ್ಧ ಭೂಮಿಯನ್ನು ಬಿಟ್ಟು ಹೋಗಲು ಸಾಧ್ಯವಾಗುತ್ತದೆ. ನನಗೆ ತಿಳಿದಿದ್ದಷ್ಟು ಮಟ್ಟಿಗೆ ವಿಷಯನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋ ಪ್ರಯತ್ನ ಪಟ್ಟಿದ್ದೀನಿ. ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.